ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ನಾವು ಬ್ರೇವಸ್ಕಿ ಅನ್ನೋ ಪಬ್ಗೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಪಬ್, ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಥರ ಇರುತ್ತೆ. ಅಲ್ಲಿ ಒಂದು ಫ್ಯಾಮಿಲಿ ಫ್ರೆಂಡ್ ಜೊತೆ ನಾವು ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಇಟ್ಸ್ ಅಮೇಝಿಂಗ್ ಅಟ್ಮಾಸ್ಫಿಯರ್. ನಾನು ಎನ್ನೂರಲ್ಲಿರೋ ಬ್ರೇವಸ್ಕಿಗೆ ಹೋಗಿದ್ದೆ, ಬಟ್ ದಿಸ್ ಬ್ರ್ಯಾಂಚಿಗೆ ನಾನು ಹೋಗಿರಲಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ದಿಸ್ ಬ್ರ್ಯಾಂಚ್. ಇಟ್ಸ್ ಟೋಟಲಿ ಅಮೇಝಿಂಗ್. ಈ ಟೈಪ್ ಆಫ್ ಲೈಕ್ ರೆಸ್ಟೋರೆಂಟ್ಸಿಗೆ ಹೋಗೋರೆಲ್ಲ ಡ್ರಿಂಕ್ಸ್ ಅಥವಾ ಸ್ಮೋಕಿಂಗ್ ಮಾಡ್ತಾರೆ ಅಂತ ಏನಿಲ್ಲ, ಅವ್ರವ್ರ ಕಂಫರ್ಟ್ ಅದು. ಬಟ್ ಈ ಥರ ರೆಸ್ಟೋರೆಂಟ್ಸಲ್ಲಿ ಎಕ್ಸ್ಪೆಷಲಿ ಲೈಕ್ ಬ್ರೇವಸ್ಕಿ ಬ್ರಾಂಚಸ್ಗಳಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಡಿಲಿಷಿಯಸ್ ಫುಡ್ ಅವೈಲಬಲ್ ಇರುತ್ತೆ. ನಮ್ಮ ಜಾಣನೂ ಕೂಡ ಆರಾಮಾಗಿ ಕಂಫರ್ಟಬಲ್ ಆಗಿ ನಮ್ಮನ್ನು ಊಟ ಮಾಡೋಕ್ಕೆ ಸ್ಪೇಸ್ ಮಾಡಿಕೊಟ್ಟ ಅಂತೆಲ್ಲ ಹೇಳ್ಬೋದು. ಆ್ಯಂಡ್ ಜಾಣಂಗೆ ನಿದ್ದೆ ಟೈಮ್, ಬಿಕಾಸ್ ಅವನು ಆವಾಗ ಜಸ್ಟ್ ಫ್ರೆಶನ್ ಅಪ್ ಆಗಿ ನಾವು ರೆಸ್ಟೋರೆಂಟಿಗೆ ಅವನನ್ನು ಕರ್ಕೊಂಡು ಹೋಗಿದ್ದ ಕಾರಣ ಅವನಿಗೆ ಸ್ಲೀಪಿಂಗ್ ಟೈಮ್ ಕೂಡ. ಸೊ ಹಾಗಾಗಿ ಅವನು ನಿದ್ದೆ ಮಾಡೋ ಮೂಡಲ್ಲಿದ್ದ. ಸ್ವಲ್ಪ ಹೊತ್ತು ಕ್ರ್ಯಾಂಕಿನೆಸ್ ಕೂಡ ತೋರಿಸ್ತಾ ಇದ್ದ. ಬಟ್ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಈಸ್ ವೆರಿ ಸಪೋರ್ಟಿವ್. ನಾನು ನಮ್ಮ ಜಾಣ ಹುಟ್ಟಬೇಕಾದ್ರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಮೈ ಹಸ್ಬೆಂಡ್ ಸಪೋರ್ಟಿವ್ ದಿಸ್ ಮಚ್ ಅಂತ. ಬಟ್ ನವೆ ಡೇಸ್ ಹ್ಯಾಂಡ್ಲಿಂಗ್ ಜಾಣ ಅನ್ನೋದು ಅವ್ರ ಸಪೋರ್ಟಿಂದಲೇ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಸಮ್ಟೈಮ್ಸ್ ನನಗೆ ಕಷ್ಟ ಆದಾಗ ಈ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಮೀ ಆ್ಯಂಡ್ ಹ್ಯಾಂಡ್ಲಿಂಗ್ ಜಾಣ ಟು. ಅವರಿಲ್ಲ ಅಂದಿದ್ರೆ ನಾನು ಒಬ್ಬಳೇ ಬೆಂಗಳೂರಲ್ಲಿ ನಮ್ಮ ಜಾಣನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಅಫ್ಕೋರ್ಸ್ ಅವರು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಆದಷ್ಟು ಕೆಲಸಗಳನ್ನ ಮುಗಿಸ್ಕೊತೀನಿ, ಬಿಕಾಸ್ ಜಾಣನ ಟೇಕ್ ಕೇರ್ ಮಾಡ್ತಾರೆ ಅಂತ. ಈವನ್ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೂ ಕೂಡ ಈವ್ನಿಂಗ್ ಅವ್ರು ಬಂದ ಮೇಲೆ 7:30 8 ಮೇಲೇ ನಾನು ದೇವಸ್ಥಾನಕ್ಕೆ ಹೋಗೋದು ಕೂಡ. ಬಿಕಾಸ್ ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕೆಲಸಗಳಿರುತ್ತೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಆ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿರೋದು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಹಿಮ್. ಇವಾಗಲೂ ಅಷ್ಟೇ ನಾನು ಸ್ವಲ್ಪ ಹೊತ್ತು ಕಂಫರ್ಟಬಲ್ಲಾಗಿ ಅಲ್ಲಿ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಲಿ ಅನ್ನೋ ಕಾರಣದಿಂದಾಗಿ ಅವ್ರು ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ರಿಲೇಷನ್ಶಿಪ್ಪಿಂದ ಪಾರ್ಟ್ನರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಮುಂಚೆ ಎಲ್ಲ ನಮ್ಮ ಜಾಣ ಅವ್ರ ಅಪ್ಪನ್ನೇ ಭಾಳ ಇಷ್ಟಪಡ್ತಾ ಇದ್ದ. ಅಫ್ಕೋರ್ಸ್ ಇವಾಗಲೂ ಕೂಡ ಅವ್ರ ಅಪ್ಪನ್ನೇ ತುಂಬ ಇಷ್ಟಪಡೋದು. ಬಟ್ ಇವಾಗ ಹೇಗಾಗಿದ್ದಾನೆ ಅಂದರೆ ಅಮ್ಮನೇ ಬೇಕು, ಲೈಕ್ ನಾನೇ ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಸಮ್ಟೈಮ್ಸ್ ಅದು ನನಗೆ ಡಿಫಿಕಲ್ಟಿ ಕೂಡ ಆಗುತ್ತೆ, ಬಿಕಾಸ್ ನನ್ನ ಫ್ಯಾಮಿಲಿ ಬೋತ್ ದ ಫ್ಯಾಮಿಲಿ, ನಮ್ಮ ಅಮ್ಮನ ಮನೆ ಕಡೆ ಆಗಲಿ ಅಥವಾ ಅಪ್ಪನ ಮನೆ ಹಸ್ಬೆಂಡ್ ಮನೆ ಕಡೆ ಆಗಲಿ, ಬೋತ್ ದ ಫ್ಯಾಮಿಲೀಸ್ ಆರ್ ವೆರಿ ಸಪೋರ್ಟಿವ್ ಬೈ ಟೇಕ್ ಕೇರಿಂಗ್ ಜಾಣ. ಹಾಗಾಗಿ ನನಗೆ ಈಸಿ ಆಗುತ್ತೆ. ಇಫ್ ಇನ್ ಕೇಸ್ ನನ್ನ ಲೈಫಲ್ಲಿ ಏನಾದರೂ ಇಂಪಾರ್ಟೆಂಟ್ ಡೇಸಲ್ಲಿ ನಾನು ಒಬ್ಬಳೇ ಹೋಗಿ ಏನಾದರೂ ಮಾಡಬೇಕಾಗಿರುತ್ತೆ, ಆ ಥರ ಸಿಚುವೇಶನ್ಸಲ್ಲಿ ನನಗೂ ಕೂಡ ಹೆಲ್ಪ್ ತಗೊಳ್ಳೋ ಸಿಚುವೇಶನ್ ಬಂದಾಗ ನಮ್ಮ ಜಾಣನ ಊರುಗಳಿಗೆ ಕಳಿಸ್ಲೇಬೇಕಾಗಿರುತ್ತೆ. ಸೊ ಆವಾಗ ನಾನೇ ಕಳಿಸ್ತೀನಿ ಅಂತ ಅಂದ್ರೂ ಕೂಡ ನಮ್ಮ ಜಾಣ ಹೋಗಲ್ಲ. ಆ ಥರ ಟರ್ನ್ ಆಗ್ತಾ ಇದ್ದಾನೆ, ಅದೊಂದು ಬೇಜಾರಾಗುತ್ತೆ. ನನಗೆ ಪರ್ಸ್ನಲಿ ಈ ಥರ ರೆಸ್ಟೋರೆಂಟ್ಸಲ್ಲಿ ಅವರು ಪ್ರೆಸೆಂಟೇಷನ್ ಮಾಡ್ತಾರೆ, ದ ವೇ ಆಫ್ ಪ್ರೆಸೆಂಟೇಷನ್ ನಾನು ಯಾವಾಗ್ಲೂ ಫೀಲ್ ಮಾಡ್ಕೊಳ್ತೀನಿ. ಕುಕ್ಕಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ದ ವೇ ಆಫ್ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಏನು ನೋಡ್ತೀವೋ ಫಸ್ಟ್ ಆವಾಗ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಅದರದ್ದು ಫುಡ್ನ ಎಂಜಾಯ್ ಮಾಡ್ತೀವಿ. ಸೊ ಆ ಥರ ಈ ಥರ ರೆಸ್ಟೋರೆಂಟ್ಸಲ್ಲಿ ನನಗೆ ನಾನು ಆಗಲೇ ಹೇಳ್ದಂಗೆ ದ ವೇ ಆಫ್ ಪ್ರೆಸೆಂಟೇಷನ್ ಈಸ್ ವೆರಿ ಲೈಕಬಲ್ ಥಿಂಗ್. ಈ ಥರ ಹೋಟೆಲ್ಸಲ್ಲಿ ನೀವು ಯಾವುದೇ ಐಟಮ್ಸ್ ತೊಗೊಂಡ್ರೂ ಕೂಡ ಚೆನ್ನಾಗಿರಲ್ಲ ಟೇಸ್ಟಲ್ಲಿ ಅಂತ ನಿಮಗೆ ಕಂಪ್ಲೇಂಟ್ಸೇ ಬರಲ್ಲ. ಲೈಕ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಇದೇ ಥರ ಬ್ರೇವಸ್ಕಿ ರೆಸ್ಟೋರೆಂಟ್ಸ್ನ ಒಂದು 2-3 ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದರದ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು. ಸೊ ನನಗೆ ಪರ್ಸ್ನಲಿ ಈ ಥರ ರೆಸ್ಟೋರೆಂಟ್ಸ್ ಆ್ಯಂಡ್ ಬ್ರೇವಸ್ಕಿ ಬ್ರಾಂಚಸ್ ಅಂತಂದರೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನಂದು ಯೂಶ್ವಲಿ ಬೇಗ ಊಟ ಮುಗಿಸ್ತೀನಿ ನಾನು ಎಲ್ಲೋದ್ರೂ ಕೂಡ ಅಷ್ಟೇ. ಹಾಗಾಗಿ ನಾನು ಫಸ್ಟ್ ಊಟ ಮುಗಿಸ್ಕೊಂಡು ನಮ್ಮ ಜಾಣನ ಆಟ ಆಡಿಸ್ತಾ ಇದ್ದೀನಿ, ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಕಂಫರ್ಟಬಲ್ಲಾಗಿ ಊಟ ಮಾಡಲಿ ಅಂತ.
ಈ ಒಂದು ರೆಸ್ಟೋರೆಂಟ್ಸಲ್ಲಿ ನಿಮಗೆ ಫೋಟೋ ಬೂತ್ ಕೂಡ ಇದೆ ಆ್ಯಂಡ್ ಆಲ್ಸೋ ಇನ್ಸ್ಟೆಂಟ್ ಫೋಟೋ ಬೂತ್ ಅಂತ ಅಂದರೆ ನೀವು ಅಲ್ಲೇ ಸೆಲ್ಫಿನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಒಂದು ರೂಮ್ ಕಾಣಿಸ್ತಲ್ಲ ಅದು. ಸೊ ಆ ರೂಮಲ್ಲಿ ನೀವು ಸೆಲ್ಫಿನ ಕ್ಲಿಕ್ ಮಾಡಿಕೊಂಡು ನಿಮಗೆ ಆವಾಗಲೇ ಇನ್ಸ್ಟೆಂಟಾಗೆ ಫೋಟೋ ಪ್ರಿಂಟ್ ಆಗಿ ಬರುತ್ತೆ. ಈ ಥರ ಫೆಸಿಲಿಟೀಸ್ ಯೂಶ್ವಲಿ ಲೈಕ್ ಫಾರಿನ್ ಕಂಟ್ರೀಸಲ್ಲಿರುತ್ತೆ. ಬಟ್ ಲೈಕ್ ಬ್ರೇವಸ್ಕಿ ಬ್ರಾಂಚಸ್ಗಳಲ್ಲೂ ಕೂಡ ನೀವು ಈ ಥರ ಫೆಸಿಲಿಟೀಸ್ಗಳನ್ನ ಎಂಜಾಯ್ ಮಾಡ್ಬೋದು. ನಮ್ಮ ಬೆಂಗಳೂರನ್ನ ಮಾರ್ನಿಂಗ್ ಟೈಮ್ ನೋಡೋದಕ್ಕಿಂತ ಜಾಸ್ತಿ ನನಗೆ ನೈಟ್ ಟೈಮ್ ನೋಡೋಕ್ಕೆ ಇಷ್ಟ ಆಗುತ್ತೆ. ಇವಾಗಿಂದ ಅಂತಲ್ಲ, ಲೈಕ್ ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ನನಗೆ ನೈಟ್ ಬೆಂಗಳೂರನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಬೆಂಗಳೂರು ಬಗ್ಗೆ ಹೇಳ್ಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಂಗಳೂರು ಜನ ಇನ್ಕ್ಲೂಡಿಂಗ್ ನಾವು ಕೂಡ ಅಷ್ಟೇ, ಯಾರೂ ಇಲ್ಲಿ ನಡ್ಕೊಂಡು ಜೀವನನ ಮಾಡ್ತಾ ಇರಲ್ಲ, ಎಲ್ಲ ಓಡ್ತಾ ಇರ್ತಾರೆ ಅಂತ. ಬಿಕಾಸ್ ಅಷ್ಟು ಬ್ಯುಸಿಯಾಗಿರ್ತಾರೆ, ಅಷ್ಟು ಕಮಿಟ್ಮೆಂಟ್ ಇರುತ್ತೆ ತನ್ನ ಲೈಫಲ್ಲಿ. ಅವರು ದುಡಿಯೋಕ್ಕಿಂತ ಮುಂಚೆನೇ ಈ ಅಮೌಂಟನ್ನು ಇಲ್ಲಿಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಆ ಥರ ಬೆಂಗಳೂರು ಜನ. ನಾನು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ದು 2014-15 ಟೈಮಲ್ಲಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಇಲ್ಲಿಗೆ ಸ್ಟಡೀಸ್ಗೆ ಬರ್ತೀನಿ ಅಂತ ಆಗಲಿ, ಐ ನೆವರ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಆಲ್ಸೋ ನಾನು ಬೆಂಗಳೂರಿಗೆ ಲೈಕ್ ಮದುವೆ ಆಗಿ ಬರ್ತೀನಿ ಅಂತ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ದು ಟ್ರಾನ್ಸ್ಫರಬಲ್ ಜಾಬ್, ನನ್ನ ಹಸ್ಬೆಂಡ್ಗೆ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ನಾವು ಅಲ್ಲೆಲ್ಲ ಹೋಗಬೇಕಾಗಿರುತ್ತೆ. ದಟ್ಸ್ ದ ಲೈಫ್. ಬಟ್ ಆ್ಯಸ್ ಆಫ್ ನಾವು ಇವಾಗ ಬೆಂಗಳೂರಲ್ಲಿರೋದ್ರಿಂದ ನನಗೆ ಅವಾಗ ಅಂದ್ಕೊಂಡೇ ಇರಲಿಲ್ಲ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ. ಸೊ ಬಹುಶಃ ನಾವು ಬೆಂಗಳೂರನ್ನ ನೋಡಿದ್ದು ಅಂತ ಅಂದರೆ ನಮ್ಮ ಅತ್ತೆ ಮಗಳು ಪ್ರೀತಕ್ಕ ಅಂತ. ಸೊ ಅವರು ಬೆಂಗಳೂರಲ್ಲಿದ್ದರು. ಆ ಟೈಮಲ್ಲಿ ನಮ್ಮ ಪ್ರೀತಕ್ಕ ಬೆಂಗಳೂರಲ್ಲಿ ಇದ್ದಿದ್ದ ಟೈಮಲ್ಲಿ ನಾವು ರಜೆಗಳಿಗೆ ಲೈಕ್ ಜಾಸ್ತಿ ಸಮ್ಮರ್ ಹಾಲಿಡೇಸ್ಗೆ 1-2 days 3 days ಅಪ್ ಟು 1 weekವರೆಗೂ ಬರ್ತಾಯಿದ್ದೆ. ಸೊ ನನಗೆ ಆವಾಗ ಒಂಥರ ಹೇಳಬೇಕು ಅಂತಂದರೆ ನಮ್ಮ ಪ್ರೀತಕ್ನಿಂದಾಗೇ ನಾನು ಫಸ್ಟ್ ಟೈಮ್ ಬೆಂಗಳೂರನ್ನ ನೋಡಿದ್ದು. ಸೊ ಥ್ಯಾಂಕ್ ಯು, ನೀವು ವಾಚ್ ಮಾಡ್ತಾ ಇರ್ತೀರಾ ಈ ವಿಡಿಯೋದಲ್ಲಿ. ಸೊ ನಿಮ್ಮ ಮುಖಾಂತರ ನಾನು ಬೆಂಗಳೂರನ್ನ ನೋಡಿದ್ದೀನಿ. ಸೊ ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್ ಟು ಯು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜಾಣಂಗೆ ಯೂಶ್ವಲಿ ಸ್ಪೇಷಿಯಸ್ಸಾಗಿ ಜಾಗ ಇದ್ದರೆ ಭಾಳ ಇಷ್ಟಪಡ್ತಾನೆ, ತುಂಬ ಆರಾಮಾಗಿ ಆಟ ಆಡ್ತಾನೆ. ಅವನಿಗೆ ಪರ್ಸ್ನಲಿ ಅವನು ಒಬ್ಬನೇ ನಡೆದಾಡಬೇಕು, ಯಾರೂ ಅವನನ್ನು ಈವನ್ ಕೈ ಕೂಡ ಇಟ್ಕೊಳ್ಳೋಂಗಿಲ್ಲ. ಅವನೊಬ್ಬನೇ ಫ್ರೀಯಾಗಿ ಬಿಟ್ಟರೆ ಅವನಿಗೊಂಥರ ಖುಷಿ, ಎಲ್ಲರನ್ನೂ ಮಾತಾಡಿಸ್ತಾನೆ. ಲೈಕ್ ಔಟ್ಸೈಡರ್ಸ್ ಆದರೂ ಕೂಡ ಅಷ್ಟೇ, ಅವನು ಯಾವತ್ತೂ ಶೈ ನೇಚರೇ ಮಾಡ್ಕೊಳ್ಳಲ್ಲ. ಜಾಣ ಹಾಯ್, ಗಾಗಲ್ ಹಾಕ್ಕೊಂಡಿದ್ದೀರಾ? ಹೆಲೋ ಹೀರೋ, ನಿಮ್ಮ ಫೇಸ್ಗಿಂತ ನಿಮ್ಮ ಗಾಗಲೇ ದೊಡ್ಡದಾಗಿದೆ. ಹೆಲೋ ಹೆಲೋ ಜಾಣ, ಗಾಗಲ್ ಬೇಕು ಅಂತ ನೋಡಿ ಕೇಳಿ ಹಾಕ್ಕೊಂಡಿದ್ಯಲ್ವಾ ಮಗನೇ? ಜಾಣ ಇಲ್ಲೋಡು, ಕೈ ತೆಗಿಯೇ. ಜಾಣ ಯಾರದು? ಅಲ್ಲಿ ಕರ್ಕೊಂಡೋಗಿ ನಡಿ. ಹೋಗು, ತಿನ್ನೋದು ಕೇಳ್ತದೆ ಇವಾಗ, ಗೊತ್ತಾ? ನೀವು ಜಾಣ ಖುಷಿ 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 ಅಣ್ಣಂಗೆ. ಜಾಣ ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲಿ ಹೋಗೋದಕ್ಕ. ಅವನು ನಿಲ್ಸು. ಏ ಹತ್ಬಾರ್ದು ಜಾಣ.
ಹಾಯ್ ಹಾಯ್, ಎಲ್ಲಿ ಬಂದಿದ್ದೀರಾ? ಸುಮ್ಮನೆ ನಮ್ಮ ಮನು ಅಕ್ಕ ವೀಕೆಂಡಲ್ಲಿ ರಜಾ ಇತ್ತು ಅಂತ ಮನೆಗೆ ಬಂದಿದ್ದರು. ಸೊ ನಮ್ಮ ಜಾಣನ್ನು ಬಂದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ನಿನಗೂ ಎಲ್ಪ್ ಆಗುತ್ತೆ, ಕರ್ಕೊಂಡು ಹೋಗ್ತೀನಿ ಜಾಣನ ಅಂತ ಊರಿಗೆ ಕರ್ಕೊಂಡು ಹೋಗ್ತಾರೆ. ಐ ಆಮ್ ಸೋ ಹ್ಯಾಪಿ ಇಂಥ ಒಂದು ಸಿಸ್ಟರ್ ಇಲ್ಲ ನನ್ನ ಲೈಫಲ್ಲಿರೋದು. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಅವರ ವರ್ಕ್ ಮೇಲೆ ಔಟ್ಸೈಡ್ ಹೋಗಿದ್ರು. ಸೊ ಅವರು ಕೂಡ ರಿಟರ್ನ್ ಆದರು ಬೆಂಗಳೂರಿಗೆ. ಇದು ನೆಕ್ಸ್ಟ್ ಆಫ್ಟರ್ 1 ವೀಕ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಜಾಣನ ಕರ್ಕೊಂಬರೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಒಂದು ರಿಯಾಕ್ಷನ್ ಹೇಗಿರುತ್ತೆ. ನಾನು ನೋಡಿದ್ರೆ ನನ್ನ ನೋಡಿದ್ರೆ ರಿಯಾಕ್ಟೇ ಮಾಡಲಿಲ್ಲ. ಅದೇ ಗಂಟೆ ಗುಂಡಣ್ಣ ಆಗೋನೆ. ಆದ್ರೂ ಅವ್ರ ಅಪ್ಪನ ಹತ್ರಕ್ಕೆ ಹೋಗಿದ್ದು. ಗುಂಡಣ್ಣ ಆಗೋನೆ, ದಪ್ಪಗಾಗೋನೆ. ಹೋಗ್ ಮಲ್ಕೋ. ಹಲೋ, ನಾನಿವತ್ತು ನಿಮ್ಮೆಲ್ಲರ ಜೊತೆನೂ ಕೂಡ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಯಾಕೆ ಜಾಸ್ತಿ ಫ್ರೀಕ್ವೆಂಟಾಗಿ ವೀಡಿಯೋಸ್ನ ಹಾಕ್ತಾ ಇಲ್ಲ ಅಂತ ಅದಕ್ಕೆ ರೀಸನ್ನ ಹೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ಪಾಪು ಚಿಕ್ಕವನಾಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ.
ಮಾಡ್ಕೊಂಡಿರೋ ಎಷ್ಟೋ ವಿಡಿಯೋಸ್ನ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಗುಡ್ ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡಲ್ಲ, ಆ ವಿಚಾರವಾಗಿ ನಾನು ಸ್ವಲ್ಪ ಪರ್ಸ್ನಲಿ ಬ್ಯುಸಿ ಆಗಿದ್ದೀನಿ. ಹಾಗಾಗಿ ವಿಡಿಯೋಸ್ನ ಆಗ್ತಾ ಇಲ್ಲ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಫ್ರೀಕ್ವೆಂಟಾಗಿ ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಏನದು ಹೊಸ ಬಿಸ್ನೆಸ್ ಅಂತ ಅಂದರೆ, ಒಂದು ಪುಟ್ಟದಾಗೆ ಒಂದು ಕ್ಲಾತಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರದ್ದು ಹೆಸರು ಬಂದು ಸಾಗರ್ ಕಲೆಕ್ಷನ್ಸ್ ಅಂತ. ಸೊ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಥವಾ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಸಾಗರ್ ಕಲೆಕ್ಷನ್ಸ್ 25 ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಲ್ಲಿ ಸಾಗರ್ ಅನ್ನೋ ಲೋಗೋ ಬರುತ್ತೆ. ಅದನ್ನು ಫಾಲೋ ಮಾಡಿಕೊಂಡು ನನ್ನ ಪೇಜಲ್ಲಿ ನಿಮಗೆ ಇಷ್ಟ ಆದರೆ ಬಟ್ಟೆಗಳನ್ನ ಶಾಪ್ ಮಾಡ್ಬೋದು. ಸೊ ನಾನು ಜಾಸ್ತಿ ಕಾಟನ್ ಆ್ಯಂಡ್ ಆಲ್ಸೋ ಪಾರ್ಟಿ ವೇರ್ ಎಲ್ಲ ಟೈಪ್ ಆಫ್ ಕುರ್ತಾ ಸೆಟ್, ಚೂಡಿದಾರ್, ಸಲ್ವಾರ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಹ್ಯಾಸ್ ಆಫ್ ನೌ ನಂದು ಅಷ್ಟೇ ಪ್ಲ್ಯಾನ್ ಇರೋದು. ಬಿಕಾಸ್ ನಾನು ನನ್ನ ಸೇವಿಂಗ್ಸಿಂದ ಮಾಡ್ತಾ ಇರೋದು. ನನಗೆ ಪರ್ಸ್ನಲಿ ಖುಷಿ ಇದೆ, ಲೈಕ್ ಇಟ್ಸ್ ಮೈ ಸೇವಿಂಗ್ಸಿಂದ, ನಾನು ಚಿಕ್ಕದಾಗಾದರೂ ಪರವಾಗಿಲ್ಲ, ಇದು ನನ್ನ ಸೇವಿಂಗ್ಸಿಂದ ಮಾಡ್ತಾ ಇರೋದು ಅಂತ. ಸೊ ಸಾಗರ್ ಅನ್ನೋದು ನನಗೆ ಇಷ್ಟವಾದ ಹೆಸರು. ಕೆಲವೊಬ್ರು ನೋಡ್ತಾ ಇರೋರಿಗೆ ಏನಕ್ಕೆ ಅಂತ ಗೊತ್ತಿರುತ್ತೆ, ಬಟ್ ಸ್ವಲ್ಪ ದಿನ ಆದಮೇಲೆ ಇದೇ ನೇಮ್ನ ಯಾಕೆ ಇಟ್ಟೆ ಅಂತ ಹೇಳ್ತೀನಿ. ಸೊ ನನ್ನ ಈ ಒಂದು ಕ್ಲಾತಿಂಗ್ ಬಿಸ್ನೆಸ್ನ ನಾನು ಸಾಗರ್ ಕಲೆಕ್ಷನ್ಸ್ 25 ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ January 1 ನನ್ನ ಫಸ್ಟ್ ವಿಡಿಯೋ ರಿಲೇಟೆಡ್ ಟು ಕ್ಲಾತಿಂಗ್ ಬಿಸ್ನೆಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ದು ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ನನ್ನ ಈ ಒಂದು ಕ್ಲಾತಿಂಗ್ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಿಮಗೆ ಕಂಫರ್ಟಬಲ್ ಆಗಿರುತ್ತೆ, ಎಲಿಗೆಂಟ್ ಆಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. ಅಂತಂದರೆ ನಿಮಗೆ ಕ್ಯಾಶುವಲ್ ವೇರ್ ಥರ, ಲೈಕ್ ನಿಮಗೆ ಕಂಫರ್ಟಬಲ್ನ ಫೀಲ್ ಮಾಡಿಸೋ ಥರ ಬಟ್ಟೆಗಳನ್ನ ಜಾಸ್ತಿ ನಾನು ಇಂಟ್ರಡ್ಯೂಸ್ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಸಿಂಪಲ್ ಆಗಿದ್ದರೂ ಅದು ಫ್ಯಾಬ್ಯುಲಸ್ ಆಗಿ ನಿಮಗೆ ಕಾಣಿಸ್ಬೇಕು, ಆ ಥರ ಕಲೆಕ್ಷನ್ಸ್ನ ತೊಗೊಂಬರ್ತೀನಿ. ಆ್ಯಂಡ್ ಆಲ್ಸೋ ಅಫೋರ್ಡಬಲ್. ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನೂ ಕೂಡ ನಾನು ಬಜೆಟ್ ರೇಂಜಲ್ಲೇ ಇಂಟ್ರಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಇದೇ ಥರ ಬಟ್ಟೆ ಬೇಕು ಅಂತ ಅನಿಸಿದ್ರೆ ನೀವು ನನಗೆ DM ಕೂಡ ಮಾಡ್ಬೋದು. ನಾನು ಆ ಥರ ಬಟ್ಟೆಗಳನ್ನ ತರ್ಸೋಕ್ಕೆ ಟ್ರೈ ಮಾಡ್ತೀನಿ.